ನಮಸ್ಕಾರ ಸ್ನೇಹಿತರೆ. ಶಿವನು ತನ್ನ ಶೇಷನಾಗವನ್ನ ಬಿಟ್ಟ ಸ್ಥಳವಿದು. ಪಾರ್ವತಿ ದೇವಿಗೆ ಅಮರತ್ವದ ಕತೆ ಹೇಳಿದ್ದ ಸ್ಥಾನವಿದು. 2 ಜೋಡಿ ಪಾರಿವಾಳಗಳು ಅಮರತ್ವವನ್ನ ಪಡೆದ ಸ್ಥಳವಿದು. ಒಬ್ಬ ಮುಸ್ಲಿಂ ಹುಡುಗ ಈ ಗುಹೆ ಕಂಡುಹಿಡಿದಿದ್ದು. ಆ ಸ್ಥಳವೇ ಅಮರನಾಥ ಗುಹೆ. ವರ್ಷಕ್ಕೆ ಒಂದೇ ಸರ್ತಿ ದರ್ಶನ ಕೊಡೋ ಈ ಹಿಮಲಿಂಗದ ಪರೀಕ್ಷೆಗೆ ಇಳಿದ ವಿಜ್ಞಾನಿಗಳು ಅಮರನಾಥ ಗುಹೆಯಲ್ಲಿ ಸಿಸಿಟಿವಿ ಇಟ್ಟಿದ್ರು. ಆ ಸಿಸಿಟಿವಿ ದೃಶ್ಯ ಕಂಡು ವಿಜ್ಞಾನಿಗಳು ಹೌಹಾರಿದ್ದಾರೆ. ದೇವಸ್ಥಾನ ಕ್ಲೋಸ್ ಆಗೋ ಮುಂಚೆ ಸಿಸಿಟಿವಿಯನ್ನ ಇಟ್ಟಿದ್ದ ವ್ಯಕ್ತಿ ಆ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದಾದ್ರೂ ಏನು? ಗುಹೆಯೊಳಗೆ ಹೋದ ಆ ಸಾಧು ಹೋಗಿದ್ದಾದ್ರೂ ಎಲ್ಲಿ? ಹಾಗಾದ್ರೆ ಈ ಹಿಮಲಿಂಗ ಚಮತ್ಕಾರ ಗುಹೆಯಲ್ಲಿ ಕಂಡಿದ್ದೇನು? ಬನ್ನಿ ಆ ಸಿಸಿಟಿವಿ ದೃಶ್ಯದ ಜೊತೆಗೆ ಅಮರನಾಥ ಗುಹೆಯ ರಹಸ್ಯವನ್ನ ಹೇಳ್ತೀವಿ. ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನಮ್ಮ ವಿಡಿಯೋಗೆ ಲೈಕ್ ಕೊಟ್ಟು ನಮಗೂ ಕೂಡ ಆಶೀರ್ವದಿಸಿ. ನಿಮ್ಮ ಒಂದು ಲೈಕ್ ನಮಗೆ ಆ ಪರಶಿವ ಶಿವನ ಆಶೀರ್ವಾದ ಇದ್ದ ಹಾಗೆ. ಮತ್ತೊಂದು, ನಿಮಗೆ ಶಿವನ ಯಾವೆಲ್ಲ ಹೆಸರುಗಳು ಗೊತ್ತಿವೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವೇನಾದ್ರೂ ಶಿವನ ಆರಾಧಕರಾಗಿದ್ರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಅಮರನಾಥ ಹಿಂದೂಗಳ ಪ್ರಧಾನವಾದ ಯಾತ್ರಾ ಸ್ಥಳವಾಗಿದೆ. ಈ ಅಮರನಾಥ ಶಿವನಿಗೆ ಅರ್ಪಿತವಾದ ಒಂದು ಗುಹಾ ದೇವಾಲಯವಾಗಿದೆ. ಈ ಗುಹಾ ದೇವಾಲಯವಿರೋದು ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಈ ದೇವಾಲಯವನ್ನ ಸುಮಾರು 5000 ವರ್ಷಗಳಷ್ಟು ಹಳೆಯದು ಅಂತ ನಂಬಲಾಗಿದೆ. ಶ್ರೀನಗರದಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿರುವ ಅಮರನಾಥ ಪವಿತ್ರ ಕ್ಷೇತ್ರ ಭಾರತದಲ್ಲಿಯೇ ಪ್ರಧಾನವಾದ ತೀರ್ಥ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಸಮುದ್ರ ಮಟ್ಟಕ್ಕೆ ಸುಮಾರು 3888 ಮೀಟರ್ ಎತ್ತರದಲ್ಲಿರುವ ಈ ದೇವಾಲಯಕ್ಕೆ ಹಲವಾರು ದೇಶಗಳಿಂದ ಭಕ್ತರು ಭೇಟಿ ನೀಡುತ್ತಾರೆ. ಮಂಜಿನಿಂದ ಸಹಜವಾಗಿ ಏರ್ಪಟ್ಟಿರುವ ಶಿವಲಿಂಗ ಇಲ್ಲಿ ಮುಖ್ಯ ಆಕರ್ಷಣೆಯಾಗಿದೆ. ಈ ಪುಣ್ಯ ಕ್ಷೇತ್ರಕ್ಕೆ ಹೆಸರು 2 ಹಿಂದಿ ಭಾಷೆಯ ಪದಗಳ ಮೂಲ ಬಂದಿದೆ. ಅಮರನಾಥ ಗುಹೆಯಲ್ಲಿರುವ ಬಾಬಾ ಬರ್ಫೀನಿಯಾ ಶಿವಲಿಂಗವು ಇದೀಗ ಪೂರ್ಣ ಗಾತ್ರವನ್ನ ಪಡೆದುಕೊಂಡಿದೆ. ಇತ್ತೀಚೆಗಷ್ಟೇ ಬಾಬಾ ಬರ್ಫಿಯಾ ಲಿಂಗದ ಚಿತ್ರವು ಅನಾವರಣಗೊಂಡಿತ್ತು. ಹಿಮದಿಂದ ಕೂಡಿದ ಲಿಂಗವನ್ನ ಅಲ್ಲಿನ ಸ್ಥಳೀಯರು ಭಕ್ತಿಯಿಂದ ಬರ್ಫೀನಿಯಾ ಬಾಬಾ ಅಂತ ಕರೆಯಲಾಗತ್ತೆ. ಕೊರೋನಾ ಅಟ್ಟಹಾಸದ ಮಧ್ಯೆಯೂ ಪಾರ್ವತಿ ದೇವಿಗೆ ಶಿವ ಕತೆ ಹೇಳಿದ ಸ್ಥಳವಿದು. ಪರಶಿವನು ತನ್ನ ಪತ್ನಿ ಪಾರ್ವತಿಗೆ ಅಮರತ್ವದ ಕಥೆಯನ್ನ ಹೇಳಿದ ಸ್ಥಳ ಇದಾಗಿದೆ ಅಂತ ಹೇಳಲಾಗತ್ತೆ. ಶಿವನು ತನ್ನ ಅಮರತ್ವದ ರಹಸ್ಯವನ್ನ ತಾಯಿ ಪಾರ್ವತಿಗೆ ಇದೇ ಗುಹೆಯಲ್ಲಿ ಹೇಳಿದ್ದಾನೆ ಅಂತ ನಂಬಲಾಗಿದೆ. ಈ ಸ್ಥಳದಲ್ಲೇ ಶಿವ ಪಾರ್ವತಿಗೆ ಸೃಷ್ಟಿ ಮುಗಿದ ನಂತರವೂ ಬ್ರಹ್ಮ ವಿಷ್ಣು ಮಹೇಶ್ವರರು ಯಾಕೆ ಅಮರರಾಗಿರುತ್ತಾರೆ, ಯಾಕೆ ತ್ರಿಮೂರ್ತಿ ದೇವರುಗಳಿಗೆ ಅಂತ್ಯವಿಲ್ಲ ಎನ್ನುವುದನ್ನ ಇಲ್ಲಿಯೇ ಹೇಳಿದ್ದಾರಂತೆ. ನೀಲ್ಮತ ಪುರಾಣ ಮತ್ತು ಶಿವ ಪುರಾಣದಲ್ಲಿ ಪಾರ್ವತಿಯು ಶಿವನಿಗೆ ಕೇಳಿದ ಪ್ರಶ್ನೆಯ ಕುರಿತು ಉಲ್ಲೇಖಿಸಲಾಗಿದೆ. ಪಾರ್ವತಿ ದೇವಿಯು ಅಮರನಾಥದ ಗುಹೆಯಲ್ಲಿಯೇ ಒಮ್ಮೆ ಪರಶಿವನಲ್ಲಿ, ನೀವು ಕುತ್ತಿಗೆಗೆ ರುಂಡಮಾಲೆಯನ್ನ ಧರಿಸ್ತೀರಲ್ಲ, ಅದು ಯಾರ ತಲೆಬುರುಡೆಗಳು, ಯಾವ ಕಾರಣಕ್ಕೆ ಧರಿಸ್ತೀರಿ ಅಂತ ಪಾರ್ವತಿ ದೇವಿ ಪರಶಿವನನ್ನ ಪ್ರಶ್ನೆ ಮಾಡ್ತಾಳೆ. ಆಗ ಶಿವನು, ನೀವು ಎಷ್ಟು ಬಾರಿ ಈ ಬ್ರಹ್ಮಾಂಡದಲ್ಲಿ ಜನಿಸಿದ್ದೀರಿ ಹಾಗೂ ನೀವು ಎಷ್ಟು ಬಾರಿ ಸಾವನ್ನಪ್ಪಿದ್ದೀರಿ, ಆ ಸಮಯದಲ್ಲೆಲ್ಲ ನನ್ನ ಕುತ್ತಿಗೆಯಲ್ಲಿರುವ ರುಂಡಗಳು ಬೆಳೆಯುತ್ತದೆ ಅಂತ ಪಾರ್ವತಿಯ ಪ್ರಶ್ನೆಗೆ ಪರಶಿವನು ಉತ್ತರವನ್ನ ನೀಡುತ್ತಾನೆ. ಶಿವನ ಉತ್ತರಕ್ಕೆ ಆಶ್ಚರ್ಯಗೊಂಡ ಪಾರ್ವತಿಯು, ನೀವು ಮಾತ್ರ ಅಮರರಾಗಿದ್ದೀರಿ, ಆದರೆ ನಾನೇಕೆ ಇನ್ನೂ ಅಮರಳಾಗಿಲ್ಲ ಎಂಬ ಪ್ರಶ್ನೆಯನ್ನ ಕೇಳುತ್ತಾಳೆ. ಶಿವನು ಮಾತೆ ಪಾರ್ವತಿಗೆ ಅಮರತ್ವದ ಜ್ಞಾನವನ್ನ ನೀಡುತ್ತಿರುವಾಗ ಆ ಸಮಯದಲ್ಲಿ ಅದೇ ಗುಹೆಯಲ್ಲೂ ಒಂದು ಜೋಡಿ ಹಕ್ಕಿಗಳು ಅಂದ್ರೆ ಪಾರಿವಾಳ ಕೂಡ ಅವರೊಂದಿಗೆ ಇದ್ದಿತ್ತು ಎನ್ನುವ ನಂಬಿಕೆ ಇದೆ. ಶಿವನ ಬಾಯಿಯಿಂದ ಅಮರತ್ವದ ಕಥೆಯನ್ನ ಕೇಳಿದ ನಂತರ ಆ ಜೋಡಿ ಪಾರಿವಾಳಗಳು ಕೂಡ ಅಮರತ್ವವನ್ನ ಪಡೆಯುತ್ತವೆ ಅಂತ ಹೇಳಲಾಗಿದೆ. ಇದೇ ಕಾರಣದಿಂದಾಗಿ ಇಂದಿಗೂ ಕೂಡ ಅಮರನಾಥ ಗುಹೆಯಲ್ಲಿ ಜೋಡಿ ಪಾರಿವಾಳಗಳು ಅಮರವಾಗಿವೆ. ಅಮರನಾಥ ಗುಹೆಯಲ್ಲಿ ಈ ದಂಪತಿ ಪಾರಿವಾಳಗಳನ್ನ ನೋಡಲು ಬರುವ ವ್ಯಕ್ತಿಯು ಮೋಕ್ಷವನ್ನ ಪಡೆಯುತ್ತಾನೆ ಎಂಬ ನಂಬಿಕೆ ಇದೆ. ಇನ್ನು ಈ ಗುಹೆಯ ಬಗ್ಗೆ ಇರುವ ಇನ್ನೊಂದು ಆಶ್ಚರ್ಯಕರ ಸಂಗತಿ ಯಾವುದು ಗೊತ್ತಾ? ಯಾವುದೇ ಹಿಮವನ್ನ ಕಟ್ಟಲು ಅಲ್ಲಿ ನೀರು ಇರಲೇಬೇಕು. ಹಿಮದ ಮೂಲ ನೀರು. ಆದರೆ ಇಲ್ಲಿ ಶಿವಲಿಂಗವನ್ನ ಆವರಿಸುವ ಹಿಮಕ್ಕೆ ನೀರು ಎಲ್ಲಿಂದ ಬರುತ್ತೆ ಎನ್ನುವುದೇ ಮೂಲ ಪ್ರಶ್ನೆ. ನೀರಿನ ಮೂಲ ಯಾವುದು ಅಂತ ಕಂಡುಹಿಡಿಯಲು ಇಂದಿಗೂ ಕೂಡ ಈ ರಹಸ್ಯ ಇನ್ನೂ ಕೂಡ ರಹಸ್ಯವಾಗಿಯೇ ಉಳಿದುಕೊಂಡಿದೆ.
ಅಮರನಾಥ ಗುಹೆಯಲ್ಲಿ ಮಂಜುಗಡ್ಡೆ ಅಥವಾ ಹಿಮದಿಂದ ರೂಪುಗೊಂಡ ಈ ಶಿವಲಿಂಗವು ಗಟ್ಟಿಯಾದ ಹಿಮದಿಂದ ಆವೃತವಾಗಿದ್ರೆ, ಇನ್ನು ಅದರ ಸುತ್ತಲಿರುವ ಮತ್ತು ಹೊರಗಿರುವ ಹಿಮವು ಮೃದುವಾಗಿರುತ್ತೆ. ಇದರ ಹಿಂದಿರೋ ರಹಸ್ಯ ಇಂದಿಗೂ ಕೂಡ ರಹಸ್ಯವಾಗಿ ಉಳಿದುಕೊಂಡಿದೆ. ಇನ್ನು ಅಮರನಾಥ ಯಾತ್ರೆಗೆ ಅಂತ ಕಾಲ್ನಡಿಗೆಯಲ್ಲಿ ಬಂದ ಭಕ್ತರು ತುಂಬಾ ದಣದಿರ್ತಾರೆ. ಬಿಸಿಲು ಬಂತಂದ್ರೆ ಬಿಸಿಲಿನ ಬೇಗೆ ತಾಳಲಾರಷ್ಟು ಬಿಸಿಲು ಬಂದಿರತ್ತೆ. ಅದೇ ಹಿಮ ಬಂತಂತಂದ್ರೆ ಅಷ್ಟೇ ಕಷ್ಟವಾಗಿಬಿಡತ್ತೆ. ಆದರೆ ಭಕ್ತಾದಿಗಳು ದೇವಾಲಯವನ್ನ ತಲುಪುತ್ತಾ ಇದ್ದಂತೆ ಅವರ ಆಯಾಸವೆಲ್ಲವೂ ಮಾಯವಾಗತ್ತೆ ಅಂತ ಹೇಳಲಾಗತ್ತೆ. ಕಾಲ್ನಡಿಗೆಯಲ್ಲಿ ಬಂದ ಭಕ್ತರ ಆಯಾಸ ಇದ್ದಕ್ಕಿದ್ದಂತೆ ನಿವಾರಣೆಯಾಗುವುದಕ್ಕೂ ಕೂಡ ಒಂದು ಕಾರಣ ಇದೆ. ಆ ರಹಸ್ಯ ಇಂದಿಗೂ ಕೂಡ ರಹಸ್ಯವಾಗಿ ಉಳಿದಿದೆ. ನೀವೇನಾದರೂ ಅಮರನಾಥ ಯಾತ್ರೆಗೆ ಹೋಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಅಮರನಾಥ ಗುಹೆಯನ್ನ ಮೊದಲು ಯಾರು ಕಂಡುಹಿಡಿದ್ರು? ಅದು ಒಬ್ಬ ಮುಸ್ಲಿಂ ಕಂಡುಹಿಡಿದ ಅಂದ್ರೆ ನೀವು ನಂಬ್ತೀರಾ? ಒಂದು ದಿನ ಬುಟಾ ಮಲ್ಲಿಕ್ ಎನ್ನುವ ಮುಸ್ಲಿಂ ಕುರಿಗಾಹಿಯು ಕುರಿಗಳನ್ನ ಮೇಯಿಸುತ್ತಾ ತಾನು ಉಳಿದುಕೊಂಡಿದ್ದ ಸ್ಥಳದಿಂದ ತುಂಬಾ ದೂರ ಹೋಗ್ತಾನೆ. ಬೂಟಾ ಮಲ್ಲಿಕ್ ಸ್ವಭಾವಿತ ಬಹಳ ಸಭ್ಯ, ದಯೆ ಹೊಂದಿದವನು ಹಾಗೂ ತುಂಬಾ ಬಡವನಾಗಿದ್ದ. ಅವನು ಕುರಿಯನ್ನ ಮೇಯಿಸುತ್ತಾ ಪರ್ವತಗಳನ್ನೆಲ್ಲ ದಾಟಿ ಅಲ್ಲಿ ಸನ್ಯಾಸಿಯೊಬ್ಬನನ್ನ ಭೇಟಿಯಾಗ್ತಾನೆ. ಆಗ ಸನ್ಯಾಸಿಯು ಬೂಟಾ ಮಲ್ಲಿಕ್ಗೆ ಕಲ್ಲಿದ್ದಲು ತುಂಬಿದ ಪಾತ್ರೆಯನ್ನ ಕೊಡ್ತಾನೆ. ಬೂಟಾ ಮಲ್ಲಿಕ್ ಮನೆಗೆ ಬಂದು ಆ ಪಾತ್ರೆಯನ್ನ ನೋಡಿದಾಗ ಅದರಲ್ಲಿ ಕಲ್ಲಿದ್ದಿಲಿನ ಬದಲು ಚಿನ್ನ ಇರುತ್ತೆ. ನಂತರ ಬೂಟಾ ಮಲ್ಲಿಕ್ ಆ ಸನ್ಯಾಸಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಬರ್ತಾನೆ. ಆದರೆ ಆ ಸನ್ಯಾಸಿ ಅಲ್ಲೆಲ್ಲೂ ಕಾಣಿಸೋದಿಲ್ಲ. ಅದರ ಬದಲು ಆ ಸ್ಥಳದಲ್ಲಿ ಒಂದು ಗುಹೆ ಕಾಣಿಸುತ್ತೆ. ಬೂಟಾ ಮಲ್ಲಿಕ್ ಆ ಗುಹೆಯೊಳಗೆ ಹೋಗಿ ನೋಡಿದಾಗ ಅದರಲ್ಲಿ ಹಿಮದಿಂದ ಹೊಳೆಯುವ ಬಿಳಿ ಬಣ್ಣದ ಶಿವಲಿಂಗವನ್ನ ನೋಡ್ತಾನೆ. ಅದೇ ಕೂಡಲೇ ಬೂಟಾ ಮಲ್ಲಿಕ್ ಅದನ್ನ ಅಲ್ಲಿನ ಗ್ರಾಮಸ್ಥರಿಗೆ ತಿಳಿಸ್ತಾನೆ ಮತ್ತು ಈ ಘಟನೆ ನಡೆದ 3 ವರ್ಷಗಳ ಬಳಿಕ ಅಮರನಾಥದ ಮೊದಲ ಯಾತ್ರೆ ಪ್ರಾರಂಭವಾಗುತ್ತೆ. ಅಂದಿನಿಂದ ಇಂದಿನವರೆಗೂ ಅಮರನಾಥ ಯಾತ್ರೆ ಪವಿತ್ರ ಅಂತ ನಂಬಲಾಗಿದೆ. ಬೂಟಾ ಮಲ್ಲಿಕ್ ವಂಶಸ್ಥರು ಗುಹೆಯನ್ನ ಮತ್ತು ಶಿವಲಿಂಗವನ್ನ ನೋಡಿಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಇತಿಹಾಸ ಹೊಂದಿರೋ ಈ ದೇವಸ್ಥಾನ ಬರೀ 3 ತಿಂಗಳು ಮಾತ್ರ ತೆರೆದಿರುತ್ತೆ. ಹಿಮಲಿಂಗವನ್ನ ನೋಡೋದಕ್ಕಂತಾನೆ ಶಿವಭಕ್ತರು ಬರ್ತಾರೆ. ಆದರೆ ಉಳಿದ ದಿನಗಳಲ್ಲಿ ಗುಹೆಯಲ್ಲಿ ಏನಾಗತ್ತೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಇದನ್ನ ತಿಳಿದುಕೊಳ್ಳೋದಕ್ಕಂತಾನೆ ಅಮರನಾಥ ಗ್ರಾಮದ ಮಹೇಶ್ ಎಂಬಾತ ಇನ್ನೇನು ದೇವಸ್ಥಾನದ ಬಾಗಿಲು ಮುಚ್ಚೋ 3 ದಿನ ಮುಂಚೆ ಅಮರನಾಥ ಗುಹೆಯಲ್ಲಿ CCTVಯನ್ನ ಫಿಕ್ಸ್ ಮಾಡ್ತಾನೆ. 3 ದಿನದ ನಂತರ ಗುಹೆ ಬಾಗಿಲು ಮುಚ್ಚುವ ಟೈಮಲ್ಲಿ ಎಲ್ಲ ಭಕ್ತರನ್ನ ಹೊರಗೆ ಕಳಿಸ್ತಾರೆ. ಆದರೆ ಅದೇ ಸಮಯದಲ್ಲಿ ಒಬ್ಬ ಸಾಧು ಗುಹೆಯೊಳಗೆ ಪ್ರವೇಶ ಮಾಡ್ತಾನೆ. ಆ ಸಾಧು ಯಾರಿಗೂ ಗೊತ್ತಾಗದ ಹಾಗೆ ಪ್ರವೇಶ ಮಾಡಿದ್ದು ಆ ದೃಶ್ಯ CCTVಯಲ್ಲಿ ಮಾತ್ರ ಸರಿಯಾಗತ್ತೆ. ನಂತರ ಈ ಮಹೇಶ್ ತನ್ನ ಮನೆಯಲ್ಲಿ ಇದ್ದುಕೊಂಡು ಗುಹೆಯಲ್ಲಿನ ಚಲನವಲನವನ್ನ ನೋಡ್ತಾ ಇರ್ತಾನೆ. ಈ ಸಾಧು ಒಳಗಡೆ ಏನ್ ಮಾಡ್ತಿದ್ದಾನೆ ಅಂತ ನೋಡ್ತಾ ಇರ್ತಾನೆ. ಆದ್ರೆ ಈ ಸಾಧು ಒಳಗೆ ಹೋಗಿ ಹಿಮಲಿಂಗದ ಮುಂದೆ ತಪಸ್ಸಿಗೆ ಕುಳಿತುಕೊಳ್ತಾನೆ. 1 ತಿಂಗಳಾಗತ್ತೆ, 2 ತಿಂಗಳಾಗತ್ತೆ. ಆದ್ರೆ 3ನೇ ತಿಂಗಳಿಗೆ ಆ ಸಾಧುವಿನ ಕಾಲುಗಳು ಕಾಣಿಸೋದಿಲ್ಲ. CCTV ನೋಡಿ ಮಹೇಶ್ಗೆ ಗಾಬರಿಯಾಗತ್ತೆ. ಈ ವಿಷಯ ಹೊರಗಡೆ ಹೇಳಿದ್ರೆ ನೀನ್ಯಾಕೆ CCTVಯನ್ನ ಇಟ್ಟಿದ್ದೀಗಂತ ಪ್ರಶ್ನೆ ಮಾಡ್ತಾರೆ ಅಂತ ಭಯಗೊಂಡು ಈ ವಿಷಯ ಯಾರಿಗೂ ಕೂಡ ಹೇಳೋದಿಲ್ಲ. ನಂತರ 6 ತಿಂಗಳಾಗತ್ತೆ. ಆಗ ಆ ಸಾಧು ಬಾಬನ ಕೈಗಳು ಅದೃಶ್ಯವಾಗತ್ತೆ. ಈ ದೃಶ್ಯ ನೋಡಿದ ಮಹೇಶನಿಗೆ ಪ್ರತಿದಿನ ಕನಸಲ್ಲಿ ಆ ದೃಶ್ಯ ಕಾಡೋದಕ್ಕೆ ಶುರುವಾಗತ್ತೆ. ನೋಡ್ತಾ ನೋಡ್ತಾ 1 ವರ್ಷವಾಗತ್ತೆ. ಇನ್ನೇನು ಮಹಾದೇವ ದೇವಸ್ಥಾನ ಓಪನ್ ಆಗಬೇಕು. ಆಗ ಮಹೇಶ ಮತ್ತೆ CCTV ದೃಶ್ಯಗಳನ್ನು ನೋಡಿ ಶಾಕ್ ಆಗಿದ್ದ. ಕಾರಣ 1 ವರ್ಷದಿಂದ ಒಳಗಿದ್ದ ಆ ಸಾಧು ಗುಹೆಯಲ್ಲೇ ತಪಸ್ಸು ಮಾಡುತ್ತಲೇ ಕಣ್ಮರೆಯಾಗಿದ್ದ. ನಂತರ ಈ ವಿಷಯವನ್ನ ಪೂಜಾರಿಗಳಿಗೆ ಹೇಳ್ತಾನೆ. ಆಗ ಪೂಜಾರಿ ಆ ಸಾಧು ಮತ್ಯಾರೂ ಅಲ್ಲ, ಸಾಕ್ಷಾತ್ ಪರಶಿವನೇ. ಭೂಮಿಯ ಮೇಲೆ ಇದ್ದುಕೊಂಡು ತಪಸ್ಸು ಮಾಡಿಕೊಂಡು ಇದೇ ಗುಹೆಯಲ್ಲಿ ಇರ್ತಾರೆ. ವರ್ಷಕ್ಕೆ 3 ತಿಂಗಳು ಭಕ್ತರಿಗೆ ದರ್ಶನ ಕೊಡ್ತಾರೆ ಅಂತ ಹೇಳಿದ್ರು. ಹೀಗೆ ಅನೇಕ ರಹಸ್ಯಗಳನ್ನ ಒಡಲಾಳದಲ್ಲಿ ಹೊದಗಿಟ್ಟುಕೊಂಡಿರೋ ಅಮರನಾಥ ಗುಹೆ ಇಂದಿಗೂ ಚಮತ್ಕಾರಗಳನ್ನ ಸೃಷ್ಟಿ ಮಾಡಿಕೊಂಡು ಬರ್ತಾಗಿದೆ. ನೀವೇನಾದ್ರೂ ಅಮರನಾಥ ಯಾತ್ರೆಗೆ ಹೋಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಶಿವ ಭಕ್ತರಾಗಿದ್ರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ. ಓಂ ನಮಃ ಶಿವಾಯ.